ಪ್ರಥಮ ಸೆಮಿಸ್ಟರ್ ಬಿಕಾಮ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ಕನ್ನಡ ಭಾಷಾ ಪಠ್ಯದ 2ನೇ ಅಧ್ಯಾಯ ವಚನಗಳಲ್ಲಿ 3ನೇ ಭಾಗ ಅಂದರೆ ನೀಲಮ್ಮನ ವಚನಗಳನ್ನು ಅರ್ಥೈಸುತ್ತಾ ಅವಳು ಹೇಳದಂತಹ ವಿಚಾರಗಳನ್ನು ಚರ್ಚಿಸೋಣ. ಬನ್ನಿ. ಮೊದಲಿಗೆ ನಾವು ವಚನಕಾರ್ತಿ ನೀಲಮ್ಮನ ಪರಿಚಯವನ್ನ ಮಾಡಿಕೊಳ್ಳೋಣ. ಈಕೆಯ ಕಾಲ ಬಸವಣ್ಣನ ಸಮಕಾಲೀನಳಾಗಿರ್ತಾಳೆ. ನೀಲಮ್ಮ ಬಸವಣ್ಣನವರ 2ನೆಯ ಹೆಂಡತಿ. ಈಕೆಯನ್ನ ನೀಲಾಂಬಿಕೆ, ನೀಲಲೋಚನೆ, ನೀಲಗಂಗಾಂಬಿಕೆ ಅಂತ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಬೇರೆ ಬೇರೆ ಪಾಠಾಂತರಗಳು ನೀಲಮ್ಮನ ಹೆಸರಿನ ಬಗ್ಗೆ ಬೇರೆ ಬೇರೆ ಪರ್ಯಾಯ ಹೆಸರುಗಳನ್ನು ಸೂಚಿಸ್ತವೆ. ಹಾಗೆಯೇ ಹರಿಹರ ಮತ್ತು ರಾಘವಾಂಕರು ಶಿವಶರಣರ ಬಗ್ಗೆ 12ನೇ ಶತಮಾನದ ಶಿವಶರಣರ ಬಗ್ಗೆ ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಆ ಕೃತಿಗಳಲ್ಲಿ ನೀಲಮ್ಮನನ್ನ ಅಂದರೆ ಬಸವಣ್ಣನವರ 2ನೆಯ ಹೆಂಡತಿಯನ್ನ ಮಾಯಾದೇವಿ ಅಂತ ಹೇಳಿ ಸೂಚಿಸ್ತಾರೆ. ಬಸವಣ್ಣನವರ 1ನೆಯ ಹೆಂಡತಿ ಗಂಗಾಂಬಿಕೆ ಅವರ ಹಾಗಾಗಿ ನೀಲಮ್ಮ ಬಸವಣ್ಣನವರ ಸಮಕಾಲೀನಳು ಅಂತ ಹೇಳಿ ನಾವು ಭಾವಿಸಬಹುದು. ಈಕೆ ಬಸವಣ್ಣನವರ ಸೋದರ ಮಾವನಾದಂತಹ ಬಲದೇವ ಅರಸನ ಮಗಳು ಅಂತ ಹೇಳಲಾಗಿದೆ. ಹಾಗೆ ಕೆಲವು ಕಡೆ ನೀಲಮ್ಮನನ್ನ ಬಿಜ್ಜಳನ ತಂಗಿ ಅಂತನೂ ಸಹ ಕರೆಯತಕ್ಕಂತಹ ಒಂದು ಉದ್ಘೃತಗಳನ್ನು ನಾವು ನೋಡಬಹುದು. ಬಸವಣ್ಣನವರ 2ನೆಯ ಹೆಂಡತಿಯಾದಂತಹ ನೀಲಮ್ಮ ಅಥವಾ ನೀಲಾಂಬಿಕೆ ಬಸವಣ್ಣನವರ ಎಲ್ಲ ಸಾಮಾಜಿಕ ಕ್ರಾಂತಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಸವಣ್ಣನವರು ಯಾವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರೋ ಆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಸಮಭಾಗಿಯಾಗಿ ಬಸವಣ್ಣನವರ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನೀಲಮ್ಮ ನಿರ್ವಹಿಸ್ತಾಳೆ. ಹಾಗಾಗಿ ನೀಲಮ್ಮನನ್ನ ಬಸವಣ್ಣನವರ ಬೌದ್ಧಿಕ ಸಂಗಾತಿ ಅಂತಲೇ ಕರಿಬಹುದು, ವೈಚಾರಿಕ ಸಂಗಾತಿ ಅಂತಲೇ ಕರಿಬಹುದು. ಬಸವಣ್ಣನವರಂತೆ ನೀಲಮ್ಮನೂ ಸಹ ಪ್ರಖರ ವಿಚಾರವಾದಿಯಾಗಿರ್ತಾಳೆ. ಅವರಂತೆಯೇ ತನ್ನ ವಿಚಾರಗಳನ್ನು ವಚನಗಳ ಮೂಲಕ ಪ್ರಸ್ತುತಪಡಿಸಿದ್ದಾಳೆ. ನೀಲಮ್ಮನ ವಚನಗಳ ಅಂಕಿತ ಸಂಗಯ್ಯ ಅಂತ ಹೇಳಿ. ಕೊನೆಗೆ ಕಲ್ಯಾಣದಲ್ಲಿ ಕ್ರಾಂತಿ ಸಂಭವಿಸಿದ ನಂತರ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದಂತಹ ಸುದ್ದಿಯನ್ನ ತಿಳಿದಂತಹ ನೀಲಮ್ಮ ಅವರ ಹಾದಿಯನ್ನೇ ಅನುಸರಿಸ್ತಾಳೆ. ತಂಗಡಗಿ ಅನ್ನುವಂತಹ ಕ್ಷೇತ್ರದಲ್ಲಿ ನೀಲಮ್ಮ ಐಕ್ಯಳಾಗ್ತಾಳೆ ಅಂತ ಹೇಳಿ ಇತಿಹಾಸಕಾರರು, ವಚನಗಳ ಬಗ್ಗೆ ಸಂಶೋಧನೆಯನ್ನ ಕೈಗೊಂಡಿರ್ತಕ್ಕಂತಹವರು ವಿವರಿಸ್ತಾರೆ. ಇಷ್ಟು ನೀಲಮ್ಮನ ಪರಿಚಯ. ಇನ್ನು ನೀಲಮ್ಮನ ವ್ಯಕ್ತಿತ್ವವನ್ನ, ಅವಳ ವಿಚಾರಗಳನ್ನ ಕುರಿತು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹದ್ದು ನೀಲಮ್ಮನ ವಚನಗಳ ಮೂಲಕ. ಹೀಗೆ ಅವಳ ವಿಚಾರಗಳನ್ನ, ಆ ವೈಚಾರಿಕ ಪ್ರಖರತೆಯನ್ನ ಪ್ರತಿನಿಧಿಸುವಂತಹ 2 ವಚನಗಳನ್ನು ನಿಮಗೆ ಪಠ್ಯವಾಗಿ ನಿಗದಿಗೊಳಿಸಲಾಗಿದೆ. ಆ 2 ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೂಲಕ ನೀಲಮ್ಮನ ವೈಚಾರಿಕ ಎತ್ತರವನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ನೀಲಮ್ಮನ ಮೊದಲ ವಚನ: ನನ್ನ ನಾರೂವರಿಯರು, ನಾನು ಸ್ವರ್ಗೀಯಲ್ಲ ಅಪವರ್ಗೀಯಲ್ಲ. ನನ್ನ ನಾರೂವರಿಯರು, ನಾನು ಮುಕ್ತಳಲ್ಲ ಅಮುಕ್ತಳಲ್ಲ. ನನ್ನ ನಾರೂ ಅರಿಯರು, ಸಂಗಯ್ಯನವಲ್ಲ ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನ ನಾರೂ ಅರಿಯರು ಅನ್ನುವಂತಹ
ವಚನವನ್ನ ನೀಲಮ್ಮ ರಚಿಸಿದ್ದಾಳೆ. ಈ ವಚನ ಮೇಲ್ನೋಟಕ್ಕೆ ಅತ್ಯಂತ ಸರಳವಾಗಿ ಕಂಡರೂ ಸಹ ಆಳದಲ್ಲಿ ಗಂಭೀರವಾದಂತಹ ಸ್ತ್ರೀವಾದಿ ಚಿಂತನೆಗೆ ನಮ್ಮನ್ನ ತೊಡಗಿಸುವಂತಹ ವಚನವಾಗಿದೆ. 12ನೇ ಶತಮಾನದಲ್ಲಿ ನೀಲಮ್ಮ ಈ ವಚನದ ಮೂಲಕ ಯಾವ ವಿಚಾರಗಳನ್ನ ಅವಳು ಪ್ರಸ್ತುತಪಡಿಸಲಿಕ್ಕೆ ಉದ್ದೇಶಿಸಿದ್ದಾಳೆಯೋ ಆ ವಿಚಾರಗಳನ್ನ ನಾವಿವತ್ತು ಸ್ತ್ರೀವಾದದ ಹೆಸರಿನಲ್ಲಿ, ಸ್ತ್ರೀವಾದದ ತತ್ವಗಳಲ್ಲಿ ನಮಗೆ ಆ ವಿಚಾರಗಳು ಕಾಣಸಿಗ್ತವೆ. ಅಂದ್ರೆ ನೀಲಮ್ಮ 12ನೇ ಶತಮಾನದಲ್ಲಿಯೇ ಈ ಆಧುನಿಕ ಕಾಲದಲ್ಲಿ ನಾವು ಚಿಂತಿಸಬಹುದಾದಂತಹ ಸ್ತ್ರೀವಾದ, ಸ್ತ್ರೀ ಸಮಾನತೆಯ ವಿಚಾರಗಳನ್ನ ಅವಳು ಅಂದೇ ಯೋಚಿಸಿದ್ದಳು, ಚಿಂತಿಸಿದ್ಲು ಅನ್ನುವಂತಹದ್ದು ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಈ ಒಂದು ವಚನದಲ್ಲಿ ನೀಲಮ್ಮ ಹೆಣ್ತನವನ್ನ, ತನ್ನತನವನ್ನ, ತನ್ನ ಅಸ್ಮಿತೆಯನ್ನ ರೂಪಿಸಿಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ಈ ಒಂದು ವಚನದ ಮೂಲಕ ಮಾಡಿದ್ದಾಳೆ ಅಂತ ಅನ್ಸತ್ತೆ. ಈ ವಚನವನ್ನ ಹೆಣ್ತನಕ್ಕೆ, ಅಂದ್ರೆ ಯಾವುದೇ ಒಂದು ಹೆಣ್ಣು ಕೂಡ ಈ ಅನ್ವಯಿಸಿಕೊಳ್ಳಬಹುದಾದಂತಹ ಅರ್ಥವನ್ನ ಈ ವಚನ ಹೊಂದಿದೆ. ಆದುದರಿಂದ ಈ ವಚನವನ್ನ ನಾವು 2 ನೆಲೆಗಳಲ್ಲಿ ಗ್ರಹಿಸಬಹುದು. ಒಂದು ವೈಯಕ್ತಿಕ ವಾದವಾಗಿ, ವೈಯಕ್ತಿಕ ನೆಲೆಯಲ್ಲಿ ಈ ವಚನವನ್ನ ನಾವು ಗ್ರಹಿಸಬಹುದು. ಅಂದ್ರೆ ನೀಲಮ್ಮನಿಗೆ ಸಂಬಂಧಿಸಿದಂತೆ, ನೀಲಮ್ಮನ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ, ಅವಳ ಅಸ್ಮಿತೆಗೆ ಸಂಬಂಧಿಸಿದಂತೆ ಅವಳು ನಿರ್ವಚಿಸಿದಂತಹ ವಚನ ಅನ್ನುವಂತಹ ನಿಟ್ಟಿನಲ್ಲಿ ಈ ವಚನವನ್ನ ನಾವು ಅರ್ಥೈಸಬಹುದು. ಹಾಗೆಯೇ ಹೆಣ್ತನಕ್ಕೆ ಆರೋಪಿಸುವ ಮೂಲಕ ಅಥವಾ ಇಡೀ ಸ್ತ್ರೀ ಕುಲಕ್ಕೆ ಸಂಬಂಧಿಸಿದಂತೆ ನೀಲಮ್ಮ ಹೇಳಿರಬಹುದಾದಂತಹ ವಿಚಾರಗಳು ಅನ್ನುವಂತಹ ಅರ್ಥದಲ್ಲಿಯೂ ಕೂಡ, ಅಂದ್ರೆ ಸಾಮೂಹಿಕವಾದಂತಹ ನೆಲೆಯಲ್ಲಿಯೂ ಸಹ ಈ ವಚನವನ್ನ ನಾವು ಅರ್ಥೈಸಿಕೊಳ್ಳಬಹುದು. ನೀಲಮ್ಮ ತನ್ನ ವೈಯಕ್ತಿಕವಾದಂತಹ ವಿಚಾರವನ್ನ ಈ ವಚನದಲ್ಲಿ ಪ್ರಸ್ತುತಪಡಿಸಿದ್ರು ಕೂಡ ಅದು ಇಡೀ ಹೆಣ್ಣಿನ ಸಮೂಹ, ಹೆಣ್ಣು ಕುಲಕ್ಕೆ ಅಥವಾ ಹೆಣ್ತನದಕ್ಕೆ ಸಂಬಂಧಿಸಿದಂತಹ ಒಂದು ನಿರ್ವಚನೆಯೂ ಆಗಬಹುದಾದಂತಹ ಸಾಧ್ಯತೆ ಇರುವುದರಿಂದ ತನ್ನ ವೈಯಕ್ತಿಕತೆಯನ್ನ ತೊಡೆದುಕೊಂಡು ಕೇವಲ ನೀಲಮ್ಮಳಿಗೆ ಮಾತ್ರ ಇದು ಸೀಮಿತವಾಗಿ ಉಳಿಯದೆ ಇಡೀ ಹೆಣ್ಣಿನ ಕುಲಕ್ಕೆ ಅಥವಾ ಸ್ತ್ರೀ ಸಮೂಹಕ್ಕೆ ಇದು ಅನ್ವಯವಾಗಬಹುದಾದಂತಹ ಒಂದು ವಚನವಾಗಿ ನಾವು ನೋಡಬಹುದಾಗಿದೆ. ಈ ಒಂದು ವಚನದಲ್ಲಿ ಆಧುನಿಕ ಸ್ತ್ರೀವಾದದ ತಾತ್ವಿಕ ಸಿದ್ಧಾಂತಗಳನ್ನ ಸರಳವಾಗಿ ನಿರೂಪಿಸುವಂತಹ ಒಂದು ಪ್ರಯತ್ನವನ್ನ ನೀಲಮ್ಮ 12ನೇ ಶತಮಾನದಲ್ಲಿಯೇ ಮಾಡಿದ್ದಾಳೆ ಅಂತ ಹೇಳಿ ನನಗೆ ಅನಿಸುತ್ತೆ. ಇಲ್ಲಿ ಸ್ತ್ರೀಯು ತನ್ನತನವನ್ನ, ತಾನು ಯಾರು ಅನ್ನುವಂತಹದ್ದನ್ನ, ಈ ಪ್ರಶ್ನೆಗೆ, ತಾನು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತಹ, ಅಂದ್ರೆ ಯಾರು ಅಂತ ಹೇಳಿದ್ರೆ ಅದು ಬೇರೆಯವರು ನಮಗೆ ಕೊಟ್ಟಂತಹ ಹೆಸರಲ್ಲ, ಅಥವಾ ಬೇರೆಯವರು ನಮ್ಮನ್ನ ಗ್ರಹಿಸಿರುವಂತಹ ಇಂತಹವಳು ಅನ್ನುವಂತಹ ಗ್ರಹಿಕೆ ಇದೆಯಲ್ಲ, ಬೇರೆಯವರ ಗ್ರಹಿಕೆಯ ಮಾತನ್ನ ಇಲ್ಲಿ ನೀಲಮ್ಮ ಹೇಳ್ತಾ ಇಲ್ಲ. ಹೆಣ್ಣು ತನ್ನನ್ನು ತಾನೇ ಗ್ರಹಿಸಿರುವಂತಹ ಮಾದರಿಯ ಬಗ್ಗೆ ಹೇಳ್ತಾ ಇದ್ದಾಳೆ. ಅದನ್ನ ತನ್ನ ಅಸ್ಮಿತೆ ಅಂತ ಹೇಳ್ತೀವಿ, ಐಡೆಂಟಿಟಿ. ತನ್ನತನವನ್ನ ನಿರೂಪಿಸಿಕೊಳ್ಳಬಹುದಾದಂತಹ ಹೆಣ್ಣು ಹೇಗೆ ತನ್ನನ್ನ ತಾನು ನಿರೂಪಿಸಿಕೊಳ್ಳಬಹುದು ಅನ್ನುವುದಕ್ಕೆ ಒಂದು ದೃಢವಾದಂತಹ ಒಂದು ಮಾದರಿಯನ್ನ ನಮ್ಮ ನೀಲಮ್ಮ ಈ ಒಂದು ವಚನದ ಮೂಲಕ ಕಟ್ಟಿಕೊಟ್ಟಿದ್ದಾಳೆ ಅಂತ ನನಗೆ ಅನ್ಸುತ್ತೆ. ಯಾಕೆ ವಚನದ ಮೊದಲ ಸಾಲಿನಲ್ಲಿಯೇ ನೀಲಮ್ಮ ತುಂಬಾ ಸ್ಪಷ್ಟವಾಗಿ ನಿರಾಕರಿಸ್ತಾಳೆ. ನನ್ನ ನಾರೂವರಿಯರು, ನೀಲಮ್ಮ ಹೇಳುವಂತಹ ಮಾತಿದು, ನನ್ನನ್ನ ಯಾರೂ ಸಹ ಅರ್ಥ ಮಾಡಿಕೊಂಡಿಲ್ಲ. ನನ್ನ ನಿಜದ ಸ್ವರೂಪವನ್ನ, ನನ್ನ ವ್ಯಕ್ತಿತ್ವವನ್ನ, ನನ್ನ ಆಂತರ್ಯವನ್ನ, ನನ್ನ ಅಂತರಂಗವನ್ನ
ನನ್ನ ಮೂಲ ರೂಪವನ್ನ ಯಾರೂ ಸಹ ಅರ್ಥ ಮಾಡಿಕೊಂಡಿಲ್ಲ ಅನ್ನುವಂತಹ ಮಾತನ್ನ ನೀಲಮ್ಮ ಬಹಳ ಆ, 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 ಆಕ್ಷೇಪದಿಂದ ಈ ಮಾತನ್ನ ಹೇಳ್ತಾಳೆ. ಒಂದು ದುಃಖವೂ ಸಹ ಅವಳಲ್ಲಿ ಇರಬಹುದು, ನನ್ನನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅನ್ನುವಂತಹ ಒಂದು ಸ್ವ ಅನುಕಂಪದ ಭಾವವೂ ಸಹ ಆ ಒಂದು ಸಾಲಿನಲ್ಲಿ ನಮಗೆ ಗೋಚರವಾಗುತ್ತೆ. ನನ್ನನ್ನಾರೂವರಿಯರು, ನನ್ನನ್ನು ಯಾರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ, ನನ್ನ ತನವನ್ನ ನನ್ನ ವ್ಯಕ್ತಿತ್ವವನ್ನ ಯಾರೂ ಸಹ ಇಲ್ಲಿಯವರೆಗೆ ಅರ್ಥ ಮಾಡಿಕೊಂಡಿಲ್ಲ ಅಂತ ನೀಲಮ್ಮ ಹೇಳ್ತಾಳೆ. ಏನು ಹಾಗಿದ್ರೆ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಹೆಣ್ಣಿನ ಬಗ್ಗೆ ಇರುವಂತಹ ಗ್ರಹಿಕೆಗಳು, ಹೆಣ್ಣಿನ ಬಗ್ಗೆ ಏನಂತ ಸಮಾಜ ತಿಳ್ಕೊಂಡಿದೆ ಅಂತಕ್ಕಂತಹದ್ದು ಕೇವಲ ಅದು ಸಮಾಜದ ಹರಿವು ಅಂತ ಹೇಳಿದ್ರೆ, ಪುರುಷ ನಿರ್ಮಿತವಾದಂತಹ ಸಮಾಜದಿಂದ ಆರೋಪಿತವಾದವುಗಳು. ಹೆಣ್ಣು ಹೀಗೆ ಅಂತಕ್ಕಂತಹ ಒಂದು ನಿರ್ವಚನವನ್ನ ಸಮಾಜ ಮಾಡುತ್ತೆ. ಹೆಣ್ಣು ಹೀಗಿರಬೇಕು, ಈ ಲಕ್ಷಣಗಳನ್ನ ಹೊಂದಿರಬೇಕು. ಒಂದು ಹಸುವನ್ನ ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಹಸುವಿನ ಗುಣಲಕ್ಷಣಗಳನ್ನ ನೋಡಿ, ಹಲ್ಲು, ಅದರ ಕಾಲು, ಅದರ ಒಂದು ಮಾಂಸಖಂಡಗಳ ಗಟ್ಟಿತನ, ಇವೆಲ್ಲವನ್ನ ನೋಡಿ ಹಸುವನ್ನ ಕೊಂಡುಕೊಳ್ಳಲಾಗತ್ತೆ. ಅದೇ ರೀತಿಯಲ್ಲಿ ಹೆಣ್ಣಿಗೆ ಇರಬೇಕಾದ ಒಬ್ಬ ಮಾದರಿ ಹೆಣ್ಣಿಗೆ ಇರಬೇಕಾದಂತಹ ಗುಣಲಕ್ಷಣಗಳನ್ನ ನಮ್ಮ ಸಮಾಜ ನಿಗದಿಪಡಿಸಿದೆ. ಹಾಗೆಯೇ ಇರಬೇಕು ಅಂತ ಹೇಳಿ ಹೆಣ್ಣನ್ನ ಒಂದು ಚೌಕಟ್ಟಿನಲ್ಲಿ ಬಂಧಿಸಿದೆ. ಆದ್ರೆ ಹಾಗೆ ಇರ್ತಕ್ಕಂತಹ ಹೆಣ್ಣು ಹಾಗಿರ್ಬೇಕು ಅಂತ ಪ್ರಯತ್ನ ಮಾಡಬೇಕು ಅನ್ನುವುದನ್ನ ಒಂದು ಹೊರಗಿನ ಬಲವಂತದಿಂದ ಅವಳನ್ನ ಒಪ್ಪಿಸಲಾಗತ್ತೆ. ಹಾಗೆ ಇರಬೇಕು ಅನ್ನುವಂತಹ ಒಂದು ಚೌಕಟ್ಟಿನಲ್ಲಿ ಅವಳನ್ನ ಬಂಧಿಸಲಾಗತ್ತೆ. ಆದ್ರೆ ನಿಜವಾಗ್ಲೂ ಹೆಣ್ಣು ಹಾಗೆ ಇದ್ದಾಳೆಯೇ? ಸಮಾಜ ಅಪೇಕ್ಷಿಸುವ ಮಾದರಿಯಂತೆ ಅವಳು ಇರಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದ್ದಾಳೆಯೇ ಹೊರತು ಅದು ಅವಳ ಮೂಲ ರೂಪವಲ್ಲ, ಮೂಲ ವ್ಯಕ್ತಿತ್ವವಲ್ಲ ಅನ್ನುವುದನ್ನ ನೀಲಮ್ಮ ಈ ವಚನದ ಮೂಲಕ ಹೇಳ್ತಾಳೆ. ಅಂದ್ರೆ ಹೆಣ್ಣಿನ ಬಗ್ಗೆ ಇರ್ತಕ್ಕಂತಹ ಗ್ರಹಿಕೆಗಳು ಈ ಸಮಾಜದ ಗ್ರಹಿಕೆಗಳು. ಹೆಣ್ಣು ನಾನು ಹೀಗೆ ಅಂತ ಹೇಳಿ ಯಾವತ್ತೂ ಕೂಡ ಹೆಣ್ಣು ತನ್ನನ್ನ ತಾನು ನಿರ್ವಚನೆ ಮಾಡಿಕೊಂಡಿಲ್ಲ, ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿಲ್ಲ. ಎಲ್ಲೂ ಸಹ ತನ್ನ ವ್ಯಕ್ತಿತ್ವ ಇಂತಹದ್ದು ಅಂತ ಹೇಳಿಕೊಳ್ಳುವಂತಹ, ನಿರ್ವಚಿಸಿಕೊಳ್ಳುವಂತಹ, ಅಭಿವ್ಯಕ್ತಿಸುವಂತಹ ಅವಕಾಶಗಳು ಅವಳಿಗೆ ಇದುವರೆಗೂ ಕೂಡ ದೊರೆತಿಲ್ಲ. ಹೆಣ್ಣಿನ ಬಗ್ಗೆ ಇರ್ತಕ್ಕಂತಹ ಅಭಿಪ್ರಾಯಗಳು ಏನಿದ್ರೂ ಅವು ಸಮಾಜದ ಗ್ರಹಿಕೆಗಳು, ಹೊರಗಿನಿಂದ ಹೇರಲ್ಪಟ್ಟಂತಹವುಗಳು. ಅದರಲ್ಲೂ ಪುರುಷ ನಿರ್ಮಿತ ಸಮಾಜದಿಂದ ಹೇರಲ್ಪಟ್ಟಿರ್ತಕ್ಕಂತಹದ್ದು ಮತ್ತು ಆ ಗ್ರಹಿಕೆಗಳನ್ನ ಅಭಿವ್ಯಕ್ತಿಸ್ತಕ್ಕಂತಹದ್ದು ಕೂಡ ಪುರುಷ ನಿರ್ಮಿತವಾದಂತಹ ಭಾಷೆಯಲ್ಲಿ ಹೆಣ್ಣಿನ ವ್ಯಕ್ತಿತ್ವವನ್ನ ಕಟ್ಟಿಡಲಿಕ್ಕೆ ಪ್ರಯತ್ನ ಈ ಸಮಾಜ ನಡೆಸಿದೆ. ಶತಮಾನಗಳಿಂದಲೂ ಇದು ನಡೀತಾ ಬಂದಿದೆ. ಆದ್ರೆ ಹೆಣ್ಣು ಎಂದಿಗೂ ಸಹ ತನ್ನ ಆಂತರ್ಯವನ್ನ, ತನ್ನ ವ್ಯಕ್ತಿತ್ವವನ್ನ ಹೊರಗೆಡವಿದವಳಲ್ಲ. ಹೊರಗೆಡುವುದಕ್ಕೂ ಕೂಡ ಸಮಾಜ ಅವಕಾಶವನ್ನ ಕೊಟ್ಟಿರೋದಿಲ್ಲ. ಹೆಣ್ಣು ತನ್ನ ಬಗ್ಗೆ ಏನನ್ನೂ ಖಚಿತವಾಗಿ ಹೇಳ್ಕೊಂಡಿಲ್ಲ. ತನ್ನ ವ್ಯಕ್ತಿತ್ವದ ಬಗ್ಗೆ, ತನ್ನ ಆಂತರ್ಯದ ಬಗ್ಗೆ, ತನ್ನ ಮೂಲ ರೂಪದ ಬಗ್ಗೆ, ತನ್ನ ಗುಣಲಕ್ಷಣಗಳನ್ನ ತಾನೇ ನಿರ್ವಚಿಸಿಕೊಂಡಿಲ್ಲ. ನಾನು ಹೀಗೆ ಅನ್ನುವಂತಹ ವ್ಯಾಖ್ಯಾನವನ್ನ ಅವಳು ಎಂದಿಗೂ ಸಹ ಮಾಡಿಕೊಂಡಿಲ್ಲ. ಮಾಡುವುದಕ್ಕೂ ಕೂಡ ಅವಕಾಶಗಳನ್ನ ಈ ಸಮಾಜ ಕಲ್ಪಿಸಿಲ್ಲ. ಹಾಗಾಗಿ ಹೆಣ್ಣಿನ ಅಂತರಂಗವನ್ನ, ಅಂತಸತ್ವವನ್ನ ಪ್ರವೇಶಿಸಲು ಯಾರವಳು ಅನ್ನುವಂತಹ ಪ್ರಶ್ನೆಗೆ ಒಂದು ಸತ್ಯವಾದಂತಹ, ಪ್ರಾಮಾಣಿಕವಾದಂತಹ ಉತ್ತರವನ್ನ ಪಡೆದುಕೊಳ್ಳಲು ಈ ಸಮಾಜ ಎಂದಿಗೂ ಪ್ರಯತ್ನ ಪಟ್ಟಿಲ್ಲ. ಸಮಾಜ ತನ್ನ ಅಪೇಕ್ಷೆಗಳನ್ನ ಅವಳ ತಲೆಯ ಮೇಲೆ ಬಲವಂತಕ್ಕೆ ಒತ್ತಡದಿಂದ ಹೇರಿದೆಯೇ ಹೊರತು ಖಂಡಿತವಾಗಿಯೂ ಹೆಣ್ಣನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮತ್ತು ಹೆಣ್ಣನ್ನ ತನ್ನ ಮೂಲ ರೂಪದಲ್ಲಿಯೇ ಒಪ್ಪಿಕೊಳ್ಳುವಂತಹ ಪ್ರಯತ್ನವನ್ನ, ಹೆಣ್ಣು ಹೀಗಿರಬೇಕು, ಆದ್ರೆ ಅದಕ್ಕಿಂತ ವ್ಯತಿರಿಕ್ತವಾದಂತಹ ಭಿನ್ನವಾದ ಮಾದರಿಯ ಹೆಣ್ತನವನ್ನ, ಹೆಣ್ಣಿನ ಲಕ್ಷಣವನ್ನ ಈ ಸಮಾಜ ಒಪ್ಪಿಕೊಳ್ಳೋದಿಕ್ಕೆ ಯಾವತ್ತಿಗೂ ಕೂಡ ಸ್ವೀಕರಿಸಲಿಲ್ಲ ಅಥವಾ ಸಿದ್ಧವಾಗಿಲ್ಲ ಅನ್ನುವಂತಹ ಮಾತನ್ನ ಈ ವಚನದ ಮೂಲಕ ನೀಲಮ್ಮ ಹೇಳ್ತಾಳೆ. ಆದುದರಿಂದ ಈ ಎಲ್ಲ ಒಂದು ಅರ್ಥದ ಹಿನ್ನೆಲೆಯಲ್ಲಿ ನೀಲಮ್ಮ ಹೇಳ್ತಕ್ಕಂಥದ್ದು, ನನ್ನನ್ನಾರೂವರಿಯರು, ನನ್ನನ್ನು ಯಾರು ಕೂಡ ಇನ್ನೂ ಅರ್ಥ ಮಾಡಿಕೊಂಡಿಲ್ಲ, ನನ್ನನ್ನು ಯಾರು ಅಂತ ಹೇಳಿ
ನನ್ನ ಮೂಲ ರೂಪವನ್ನ, ನನ್ನ ಮೂಲ ಸ್ವರೂಪವನ್ನ ಯಾರಿಗೂ ಸಹ ಅರ್ಥವಾಗಿಲ್ಲ ಅನ್ನುವಂತಹ ಮಾತನ್ನ ನೀಲಮ್ಮ ಹೇಳ್ತಾಳೆ. ತನ್ನನ್ನ ಎರಡನೇ ಸಾಲಿನಲ್ಲಿ ನಾನು ಸ್ವರ್ಗೀಯಲ್ಲ ಅಪವರ್ಗೀಯಲ್ಲ ಅಂತಕ್ಕಂತಹ ನಿಷೇಧಾತ್ಮಕವಾದಂತಹ ವಿವರಣೆಯ ಮೂಲಕ ಆಕೆ ತನ್ನನ್ನ ತಾನು ನಿರ್ವಚಿಸಿಕೊಳ್ಳುವಂತಹ, ತನ್ನ ತನವನ್ನ, ತನ್ನ ಅಸ್ಮಿತೆಯನ್ನ, ತನ್ನ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ಅಂದ್ರೆ ಅಲ್ಲ ಅಲ್ಲ ನಾನು ಯಾರಲ್ಲ ಅಂತ ಹೇಳುವಂತಹ ಒಂದು ವಿವರಣೆಗಳಲ್ಲಿ ನಾವು ಅವಳು ಯಾರು ಅನ್ನುವಂತಹ ಗುರುತಿಸುವಿಕೆಯ ಪ್ರಯತ್ನವನ್ನ ನಾವು ಇಲ್ಲಿ ಕಾಣಬಹುದು. ನಾನು ಸ್ವರ್ಗೀಯಲ್ಲ ಅಪವರ್ಗೀಯಲ್ಲ ಅಂತ ಹೇಳ್ತಾಳೆ. ಹೆಣ್ಣನ್ನ ಸಾಮಾನ್ಯವಾಗಿ ನಮ್ಮ ಸಮಾಜ ಎರಡು ರೂಪಗಳಲ್ಲಿ ನೋಡುತ್ತೆ. ಒಂದು ದೇವಿಯ ರೂಪದಲ್ಲಿ ನೋಡುತ್ತೆ, ಇನ್ನೊಂದು ರಾಕ್ಷಸಿಯ ರೂಪದಲ್ಲಿ ನೋಡುತ್ತೆ. ಹೆಣ್ಣು ಮುನಿದರೆ ಮಾರಿ ಅಂತಕ್ಕಂತಹ ಒಂದು ಮಾತಿದೆ ನಮ್ಮ ಸಮಾಜದಲ್ಲಿ, ತುಂಬಾ ಅತ್ಯಂತ ಪ್ರಸಿದ್ಧವಾದಂತಹ ಗಾದೆ ಮಾತು. ಹಾಗೆ ಹೆಣ್ಣನ್ನ ಎರಡು ರೂಪಗಳಲ್ಲೂ ನಮ್ಮ ಸಮಾಜ ನೋಡುವಂತಹ ಅಪೇಕ್ಷೆ ಎರಡು ರೂಪಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಒಂದು ದೇವಿಯ ರೂಪ, ಇನ್ನೊಂದು ರಾಕ್ಷಸಿಯ ರೂಪ. ಆದರೆ ನಿಜವಾಗ್ಲೂ ಹೆಣ್ಣು ಮೂಲತಃ ದೇವಿಯೂ ಅಲ್ಲ, ರಾಕ್ಷಸಿಯೂ ಅಲ್ಲ. ಅವಳು ಕೂಡ ಒಬ್ಬ ಸಾಮಾನ್ಯವಾದಂತಹ ಮನುಷ್ಯಳು. ಪುರುಷನಿಗೆ ಇರುವ ಹಾಗೆ ಅವಳಿಗೂ ಕೂಡ ದೌರ್ಬಲ್ಯಗಳಿವೆ, ಸಹಜತೆಗಳಿವೆ. ಆದರೆ ಒಬ್ಬ ಜೈವಿಕ ಜೀವಿಯಾಗಿ, ಸ್ತ್ರೀಯನ್ನ ಒಂದು ಜೀವಿಯಾಗಿ, ಒಂದು ಮನುಷ್ಯ ಜನ್ಮವನ್ನ ಪಡೆದಿರ್ತಕ್ಕಂತಹ ಜೀವಿಯಾಗಿ, ಜೈವಿಕವಾಗಿ ಅವಳನ್ನ ನೋಡುವಂತಹ ಪ್ರಯತ್ನವನ್ನ ನಮ್ಮ ಸಮಾಜ ಮಾಡೇ ಇಲ್ಲ. ಜೈವಿಕವಾಗಿ ಅವಳಿಗೆ ತಾಯಿಯ ಸ್ಥಾನ ಸಿಕ್ಕಿದೆ, ಆದರೆ ಅದನ್ನೇ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಹೆಣ್ಣನ್ನ ದೇವಿ ಅಂತ, ಮಾತೆ ಅಂತ ಹೇಳಿ, ಇನ್ನು ಈ ಥರ ಮಾತೃ ಸ್ವರೂಪವನ್ನ ತುಂಬಾ ಉನ್ನತೀಕರಿಸ್ತಕ್ಕಂಥದ್ದು, ವೈಭವೀಕರಿಸ್ತಕ್ಕಂತಹ ಪ್ರಯತ್ನಗಳನ್ನ ನಮ್ಮ ಸಮಾಜ ಮಾಡುತ್ತೆ. ಆ ನಿಟ್ಟಿನಲ್ಲಿ ಅವಳನ್ನ ದೇವಿ ಅಂತ ಕರೆದಾಗ್ಲೂ ಅಥವಾ ರಾಕ್ಷಸಿ ಅಂತ ಕರೆದಾಗ್ಲೂ ಸಹ ಆ ಹೆಣ್ಣಿನ ಮೂಲ ರೂಪವನ್ನ, ಅವಳ ಮೂಲ ಸತ್ವವನ್ನ ಕಟ್ಟಿ ಹಾಕ್ತಕ್ಕಂತಹ ಪ್ರಯತ್ನವನ್ನ ಸಮಾಜ ಮಾಡುತ್ತೆ. ಹಾಗಾಗಿ ಅವಳು ನೀಲಮ್ಮ ನಿರ್ವಚಿಸಿಕೊಳ್ತಿದ್ದಾಳೆ, ಸಮಾಜ ಹೇಳುವಂತೆ ನಾನು ದೇವಿಯೂ ಅಲ್ಲ, ರಾಕ್ಷಸಿಯೂ ಅಲ್ಲ, ಸ್ವರ್ಗೀಯಲ್ಲ, ಅಪವರ್ಗಿಯೂ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ನನಗೆ ಸಹಜತೆ ಇದೆ, ನನಗೆ ನನ್ನದೇ ಆದಂತಹ ಈ ಸಮಾಜ ಯಾವ ರೀತಿಯಾದಂತಹ ಹೆಣ್ಣನ್ನ ಯಾವ ರೀತಿಯ ಗ್ರಹಿಕೆಗಳಲ್ಲಿ ನೋಡುತ್ತೋ ಆ ಗ್ರಹಿಕೆಗಳಿಂದ ನಾನು ಅತೀತಳಾದಂಥವಳು, ಆ ಗ್ರಹಿಕೆಗಳಿಂದ ನಾನು ದೂರವಾದಂತಹವಳು ಅನ್ನುವಂತಹ ದಿಟ್ಟತನವನ್ನ ನೀಲಮ್ಮ ಈ ವಚನದಲ್ಲಿ ನಿರ್ವಚಿಸಿಕೊಳ್ತಾಳೆ ದಿಟ್ಟತನದಿಂದ. ಅಂದ್ರೆ ಈ ಬಹಿರ್ ಜಗತ್ತು ತನ್ನನ್ನ ಏನಂತ ಗ್ರಹಿಸಿತ್ತೋ ಆ ಗ್ರಹಿಕೆಗಳಿಂದ ತಾನು ಬಹಳ ದೂರದಲ್ಲಿ ಇರ್ತಕ್ಕಂತಹವಳು, ಆ ಗ್ರಹಿಕೆಗಳಿಗೆ ಎರವಾಗಿರುವವಳು, ಸಮಾಜದ ಗ್ರಹಿಕೆಗಳಿಗೆ ಬದ್ಧಳಾಗಿರಬೇಕೆಂಬ ಯಾವ ನಿಯಮವೂ ನಾನು ಹೊತ್ತುಕೊಂಡಿಲ್ಲ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಈ ಸಮಾಜ ಯಾವ ರೀತಿಯಲ್ಲಿ ಅಪೇಕ್ಷಿಸುತ್ತೋ ಅವರ ವರ್ತನೆಗಳನ್ನು ಅದೇ ರೀತಿಯಲ್ಲಿ ಬದಲಾಯಿಸಿಕೊಳ್ತಾರೆ. ತಮ್ಮ ಮೂಲ ವರ್ತನೆಗಳನ್ನ, ತಮ್ಮ ಮೂಲ ಆಶಯಗಳನ್ನ ಮರೆತು ಈ ಸಮಾಜದ ಅಪೇಕ್ಷೆಗೆ ತಕ್ಕಂತೆ ಬದುಕನ್ನ ಕಟ್ಟಿಕೊಳ್ತಾರೆ. ಅದನ್ನ ಇಲ್ಲಿ ನೀಲಮ್ಮ ಹೇಳ್ತಾಳೆ, ನಾನು ಈ ಸಮಾಜದ ಅಪೇಕ್ಷೆಗೆ ತಕ್ಕಂತೆ ನನ್ನ ವರ್ತನೆಯನ್ನ ಬದಲಾಯಿಸಿಕೊಳ್ಳುವವಳಲ್ಲ, ನಾನು ನಾನಾಗಿ ಉಳಿಯಬೇಕು ಅಂತಕ್ಕಂತಹ ಅಪೇಕ್ಷೆಯನ್ನ ಈ ವಚನದ ಮೂಲಕ ನೀಲಮ್ಮ ಮಾಡ್ತಾಳೆ. ಅಂದ್ರೆ ಆ ಎಲ್ಲ ಗ್ರಹಿಕೆಗಳಿಂದ, ಸಮಾಜ ಹೆಣ್ಣಿನ ಮೇಲೆ ಹೇರಿರುವಂತಹ ಎಲ್ಲ ಗ್ರಹಿಕೆಗಳಿಂದ ಅತೀತಳಾದವಳು ಅನ್ನೋದನ್ನ ನಾನು ಸ್ವರ್ಗೀಯಲ್ಲ ಅಪವರ್ಗೀಯಲ್ಲ ಅಂತ ಹೇಳುವ ಮೂಲಕ ಈ ಸಮಾಜದ ಸಿದ್ಧ ಮಾದರಿಯ ಗ್ರಹಿಕೆಗಳಿಂದ ತಾನು ದೂರ ಉಳಿದಂತಹವಳು ಅನ್ನುವುದನ್ನ ಸ್ಪಷ್ಟವಾಗಿ ಈ ಒಂದು ಸಾಲಿನಲ್ಲಿ ತಿಳಿಸ್ತಾಳೆ. ಮತ್ತೆ
ಮತ್ತೊಂದು ಮಾದರಿಯನ್ನ ಅವಳು ನಮ್ಮ ಮುಂದಿಡ್ತಾಳೆ, ಮತ್ತೊಂದು ರೀತಿಯ ವ್ಯಾಖ್ಯಾನವನ್ನ ಮುಂದಿಡ್ತಾಳೆ ನಮ್ಮ ಮುಂದೆ. ನಾನು ಮುಕ್ತಳಲ್ಲ, ಅಮುಕ್ತಳು ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಹೆಣ್ಣು ಈ ಒಂದು ಸಾಲಿನ ಮೂಲಕ ಹೆಣ್ಣು ಅನುಭವಿಸುವಂತಹ ಒಂದು ಸ್ವತಂತ್ರವಾದಂತಹ ಯೋಚನೆ ಇರ್ತಕ್ಕಂತಹ ಆ ಸಮಾಜದ ಎಲ್ಲ ಸಿದ್ಧ ಮಾದರಿಯ ಆ ಆದರ್ಶ ಆದರ್ಶಗಳಿಂದ ಅಥವಾ ತನ್ನನ್ನು ತಾನು ಬಿಡಿಸಿಕೊಂಡು ಒಂದು ಸ್ವತಂತ್ರವಾದ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬೇಕು ಎನ್ನುವಂತಹ ಹಂಬಲವಿರುವಂತಹ ಹೆಣ್ಣು ಯಾವ ತೊಳಲಾಟಗಳಲ್ಲಿ ತೊಳಲಾಡ್ತಾಳೆ, ಯಾವ ಒಂದು ಈ ಬಿಕ್ಕಟ್ಟಿನಲ್ಲಿ ಅವಳು ತೊಳಲಾಡ್ತಾಳೆ ಅನ್ನೋದನ್ನ ಈ ಒಂದೇ ಒಂದು ಸಾಲಿನಲ್ಲಿ ಸೊಗಸಾಗಿ ನಿರ್ವಚಿಸ್ತಾಳೆ ನೀಲಮ್ಮ. ನಾನು ಮುಕ್ತಳಲ್ಲ, ನನಗೆ ನಾನು ಯಾರು ಅನ್ನುವಂತಹ ಅರಿವು ಇದೆ. ಅಂದ್ರೆ ಈ ಸಮಾಜ ಈ ಎಲ್ಲ ನಿಯಮಗಳನ್ನ ನನ್ನ ಮೇಲೆ ಹೇರಿದೆ, ಆದ್ರೆ ಸಮಾಜ ಹೇರಿರುವಂತಹ ಸಿದ್ಧ ಮಾದರಿಯ ವ್ಯಕ್ತಿತ್ವ ನನ್ನದಲ್ಲ ಅಂತಕ್ಕಂತಹ ಒಂದು ಅರಿವು ಇರ್ತಕ್ಕಂಥವಳು. ಮತ್ತು ಅವುಗಳಿಂದ ಬಿಡಿಸಿಕೊಳ್ಳಬೇಕು, ಈ ಸಮಾಜದ ಬಂಧನಗಳಿಂದ ಬಿಡಿಸಿಕೊಳ್ಳಬೇಕು ಅಂತಕ್ಕಂತಹ ತೀವ್ರವಾದ ಹಂಬಲ ಇರುವಂತಹ ಹೆಣ್ಣು. ಹಾಗಾಗಿ ಆ ಹಂಬಲ ಇದ್ರೂ ಸಹ ತಾನು ಆ ಬಂಧನಗಳಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಬಿಕ್ಕಟ್ಟನ್ನ ಹೆಣ್ಣು ಎದುರಿಸುವುದನ್ನ ಇಲ್ಲಿ ನೀಲಮ್ಮ ಹೇಳ್ತಾಳೆ. ನಾನು ಮುಕ್ತಳಲ್ಲ, ಅಮುಕ್ತಳಲ್ಲ ಹಾಗಂತ ಹೇಳಿ ನಾನು ಬಿಡಿಸ್ಕೊಳ್ಳಬೇಕು ಅನ್ನುವಂತಹ ತೀವ್ರವಾದಂತಹ ಪ್ರಯತ್ನವನ್ನ ನಾನು ಮಾಡ್ತಿದ್ದೇನೆ, ಆದ್ರೆ ನಾನಿನ್ನೂ ಮುಕ್ತಳಾಗಿಲ್ಲ. ಆ ಪ್ರಕ್ರಿಯೆ ಅಂತಕ್ಕಂಥದ್ದು ಇನ್ನೂ ನಡೀತಾನೆ ಇದೆ. ನಾವು ನೀಲಮ್ಮ ಹೇಳಿದ್ದು 12ನೇ ಶತಮಾನದಲ್ಲಿ, ನಾವಿವತ್ತು 21ನೇ ಶತಮಾನದಲ್ಲಿದ್ದೇವೆ. ಆದರೆ ಹೆಣ್ಣು ಇನ್ನೂ ಸಮಾಜದ ಆ ಸಿದ್ಧ ಮಾದರಿಯ ಗ್ರಹಿಕೆಗಳಿಂದ ಹೊರಗಡೆ ಇನ್ನೂ ಬರಲಿಕ್ಕೆ ಸಾಧ್ಯವೇ ಆಗಿಲ್ಲ ಅನ್ನೋದನ್ನ ನಾವು ಯೋಚಿಸಿದ್ರೆ ಅವಳು ಹೇಳುವಂತಹ ಈ ಸಾಲು ಸತ್ಯಕ್ಕೆ ಬಹಳ ಹತ್ತಿರವಾದದ್ದು, ಅದರಲ್ಲಿ ಅತಿಶಯೋಕ್ತಿ ಏನು ಇಲ್ಲ ಅಂತ ಅನ್ಸುತ್ತೆ. ನಾನು ಮುಕ್ತಳಲ್ಲ, ನನಗೆ ಗೊತ್ತಿದೆ ನಾನು ಬಂಧನಗಳಿಂದ ಬಂಧಿತವಾಗಿದ್ದೇನೆ, ಈ ಸಮಾಜ ಹೇರಿರುವಂತಹ ಒಂದು ಆದರ್ಶ ಸಿದ್ಧ ಮಾದರಿಗಳಲ್ಲಿ ನಾನು ಬಂಧಿತವಾಗಿದ್ದೇನೆ ಅಂತ ಗೊತ್ತಿದೆ. ಅದು ನನ್ನ ಮೂಲ ವ್ಯಕ್ತಿತ್ವ ಅಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಆದ್ರೆ ಆ ಬಂಧನದಿಂದ ನಾನಿನ್ನೂ ಮುಕ್ತಳು ಆಗಿಲ್ಲ. ಹಾಗಾದ್ರೆ ಸಂಪೂರ್ಣವಾಗಿ, ಯಾಕಂದ್ರೆ ಅವಳಿಗೆ ಅರಿವಿದೆ, ಇದು ನಾನಲ್ಲ ಅನ್ನುವಂತಹ ಅರಿವಿದೆ, ನನ್ನ ವ್ಯಕ್ತಿತ್ವ, ತನ್ನ ಅಸ್ಮಿತೆಗಳ ಬಗೆಗಿನ ಹುಡುಕಾಟ ಅವಳಲ್ಲಿ ಶುರುವಾಗಿದೆ. ಆ ಒಂದು ಸಂಘರ್ಷದ ಮನೋಭಾವ ಈಗಾಗಲೇ ಅವಳಲ್ಲಿ ಜಾಗೃತವಾಗಿದೆ. ಸಮಾಜ ಮತ್ತು ತನ್ನ ಸಮಾಜದ ಗ್ರಹಿಕೆ, ಸಮಾಜ ಏನನ್ನ ಆರೋಪಿಸಿದೆಯೋ ಆ ಅಸ್ಮಿತೆ ಮತ್ತು ತನ್ನ ನಿಜವಾದಂತಹ ಅಸ್ಮಿತೆಗಳ ನಡುವಿನ ಸಂಘರ್ಷ ಅವಳ ಮನಸ್ಸಿನಲ್ಲಿ ಈಗಾಗಲೇ ಶುರುವಾಗಿರೋದ್ರಿಂದ ಅವಳು ಈ ಮಾತನ್ನ ಹೇಳ್ತಾಳೆ. ನಾನು ಮುಕ್ತಳಲ್ಲ, ಅಮುಕ್ತಳು ಅಲ್ಲ ಹಾಗಂತ ಹೇಳಿ ನಾನು ಸಂಪೂರ್ಣವಾಗಿ ಈ ಸಾಮಾಜಿಕ ಬಂಧನಗಳಿಂದ, ಗ್ರಹಿಕೆಗಳಿಂದ, ಸಿದ್ಧ ಮಾದರಿಗಳಿಂದ ಸಂಪೂರ್ಣವಾಗಿ ನಾನು ಬಿಡಿಸಿಕೊಳ್ಳಲಿಕ್ಕೂ ಸಾಧ್ಯವಾಗಿಲ್ಲ ಅನ್ನುವಂತಹ ತನ್ನ ತೊಳಲಾಟವನ್ನ, ತನ್ನ ಅಸ್ಮಿತೆಯನ್ನ ಸ್ವತಂತ್ರವಾದಂತಹ ಒಂದು ನೆಲೆಯಲ್ಲಿ ಸಂಶೋಧಿಸ್ತಕ್ಕಂತಹ ಅಥವಾ ಅನುಸಂಧಾನಗೊಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಇಲ್ಲಿ ನೀಲಮ್ಮ ಮಾಡ್ತಾಳೆ. ನನ್ನ ನಾರು ಅರಿಯರು, ಯಾಕೆ ನನ್ನನ್ನು ಯಾರು ಇಲ್ಲಿವರೆಗೂ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ, ಸಂಗಯ್ಯನವಲ್ಲ ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನ ನಾರು ಅರಿಯರು ಅಂತ ಹೇಳಿದ್ರೆ, ಈ ಸಮಾಜದ ಸಿದ್ಧ ಮಾದರಿಗಳನ್ನ ಹೆಣ್ಣು ಹೇಗಿರಬೇಕು ಅನ್ನುವುದಕ್ಕೆ ಸಮಾಜ ತನ್ನದೇ ಆದಂತಹ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿದೆ. ಹೀಗಿರ್ಬೇಕು, ಹೆಣ್ಣಾದಂಥವಳು ಹೀಗಿರ್ಬೇಕು, ಇಂತಹವಳನ್ನ ನಾವು ಹೆಣ್ಣು ಅಂತ ಒಪ್ಕೊಳ್ತೀವಿ ಅನ್ನುವಂತಹ ಒಂದು ಪಟ್ಟಿಯನ್ನ ತಯಾರಿಸ್ಕೊಂಡಿದೆ. ಅದು ಸಮಾಜದ ಸಿದ್ಧ ಮಾದರಿ. ಆದ್ರೆ ಸ್ವತಂತ್ರವಾದಂತಹ ವ್ಯಕ್ತಿತ್ವ ಇರ್ತಕ್ಕಂತಹ, ತನ್ನ ಅಸ್ಮಿತೆಯ ಬಗ್ಗೆ ಅರಿವು ಇರುವಂತಹ, ಆ ಅರಿವು ಜಾಗೃತಾವಸ್ಥೆಯಲ್ಲಿ ಇರ್ತಕ್ಕಂತಹ ನೀಲಮ್ಮ ಈ ಎಲ್ಲ ಸಿದ್ಧ ಮಾದರಿಗಳನ್ನ ಒಡೆದು ಹಾಕ್ತಾಳೆ. ಹಾಗಾಗಿ ಒಪ್ಪಿಕೊಳ್ಳದೆ ಇರ್ತಕ್ಕಂತಹ ನೀಲಮ್ಮ, ಅವಳಿಗೆ ಈಗ ಒಂದು ತಾನು ಭೌತಿಕವಾದಂತಹ ತನ್ನ ಭೌತಿಕ ರೂಪ ಅಳಿದು ಕೇವಲ ತಾನು ಆತ್ಮ ಅನ್ನುವಂತಹ ಜ್ಞಾನ. ಯಾಕಂದ್ರೆ ಶಿವಶರಣರು
ಹೆಣ್ಣು ಮಕ್ಕಳಿಗೂ ಕೂಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರನ್ನೂ ಸಹ ಸಮಭಾಗಿಗಳಾಗಿ ಮಾಡಿಕೊಂಡಂತಹವರು. ಅವರಿಗೂ ಕೂಡ ಮುಕ್ತಿಗೆ ಹೆಣ್ಣು ಮಕ್ಕಳು ಕೂಡ ಯೋಗ್ಯರು ಅನ್ನುವಂತಹ ಒಂದು ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನವಾದಂತಹ ಸ್ಥಾನಮಾನಗಳನ್ನು ಕೊಟ್ಟಂತಹವರು ಶಿವಶರಣರು. ಲಿಂಗಧಾರಣೆಗೆ ಹೆಣ್ಣು ಮಕ್ಕಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಂತಹ ಧರ್ಮ ಲಿಂಗಾಯತ ಧರ್ಮ. ಆದುದರಿಂದ ಆಧ್ಯಾತ್ಮಿಕ ಜ್ಞಾನ ಅಂತಕ್ಕಂಥದ್ದು, ಆಧ್ಯಾತ್ಮಿಕ ಸಾಧನೆ ಅಂತಕ್ಕಂಥದ್ದು, ಮೋಕ್ಷ ಅಂತಕ್ಕಂಥದ್ದು ಕೇವಲ ಪುರುಷನಿಗೆ ಮಾತ್ರ ಸೀಮಿತವಾದಂತಹ ಒಂದು ವಿಷಯವಾಗಿ 12ನೇ ಶತಮಾನದಲ್ಲಿ ಉಳಿದಿರಲಿಲ್ಲ. ಆಗ ಹೆಣ್ಣು ಮಕ್ಕಳಿಗೂ ಕೂಡ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಟ್ಟು ಅಲ್ಲಿಯೂ ಕೂಡ ಆಧ್ಯಾತ್ಮಿಕ ಸಾಧನೆಯನ್ನ ಮೋಕ್ಷಗಾಮಿ ಆಗುವಂತಹ ಒಂದು ಪ್ರಯತ್ನವನ್ನ ಹೆಣ್ಣು ಮಕ್ಕಳಿಗೂ ಮಾಡುವುದು ಸಾಧ್ಯವಿತ್ತು. ಆದುದರಿಂದ ಇಲ್ಲಿ ನೀಲಮ್ಮ ಹೇಳ್ತಕ್ಕಂಥದ್ದು ಸಂಗಯ್ಯನವಲ್ಲ ರೂಪಿಲ್ಲದ. ಹೇಗೆ ಆ ಇಷ್ಟ ದೈವವಾದಂತಹ ಸಂಗಯ್ಯನಿಗೆ ಒಂದು ಭೌತಿಕ ರೂಪ ಇರುವುದಿಲ್ಲವೋ, ದೇವರನ್ನ ನಾವು ಯಾವಾಗ್ಲೂ ನಮ್ಮಲ್ಲಿ ನಿರಾಕಾರ ನಿರ್ಗುಣ ಸ್ವರೂಪ ಅಂತ ಹೇಳಿ ದೇವರನ್ನ ಪರಿಭಾವಿಸಲಾಗುತ್ತೆ. ಅದೇ ರೀತಿಯಲ್ಲಿ ಮನುಷ್ಯನಲ್ಲಿ ಇರ್ತಕ್ಕಂತಹ ಆತ್ಮವೂ ಕೂಡ ನಿರಾಕಾರ ಮತ್ತು ನಿರ್ಗುಣ. ಹಾಗಾಗಿ ಆದುದರಿಂದ ಇಲ್ಲಿ ನೀಲಮ್ಮ ಹೇಳ್ತಕ್ಕಂಥದ್ದು ಆ ದೇವರಂತೆಯೇ, ಸಂಗಯ್ಯ ಅಂದ್ರೆ ಭಗವಂತ ಪರಮಾತ್ಮ ಏನೆಲ್ಲ ಹೇಳಬಹುದು. ಸಂಗಯ್ಯನವಲ್ಲ ರೂಪಿಲ್ಲದ ಹೆಣ್ಣಾದ ಕಾರಣ, ಹಾಗೆ ಅವನಂತೆಯೇ ನನಗೂ ಕೂಡ ರೂಪವಿಲ್ಲ. ಈ ಭೌತಿಕ ಶರೀರ ಅಂತಕ್ಕಂತಹದ್ದು ಅಳಿದು ಹೋಗಿದೆ, ಕಾಯದ ವಿಕಾರ ಅಳಿದು ಹೋಗಿದೆ. ಹಾಗಾಗಿ ನನ್ನನ್ನು ಯಾರೂ ಅರಿತಿಲ್ಲ, ನಾನು ಒಂದು ಆತ್ಮ ಅನ್ನುವಂತಹ ಮಾತನ್ನ ನೀಲಮ್ಮ ಹೇಳುವ ಮೂಲಕ ಸಮಾಜದ ಸಿದ್ಧ ಮಾದರಿಗಳನ್ನ, ಹೆಣ್ಣಿನ ಕುರಿತಾದಂತಹ ಸಿದ್ಧ ಮಾದರಿಗಳನ್ನ ಒಡೆದು ಹಾಕ್ತಕ್ಕಂತಹ, ಬಂಧಿಸುವಂತಹ ದಿಟ್ಟತನದ ಪ್ರಯತ್ನವನ್ನ ನೀಲಮ್ಮ ಮಾಡ್ತಾಳೆ. ಇದು ಮೊದಲನೆಯ ವಚನ. ಇಂತಹ ಒಂದು ಹೆಣ್ಣು ಅಥವಾ ಗಂಡು ಅನ್ನುವಂತಹ ಯಾವುದೇ ಭೇದ ಇಲ್ಲದೆ ಇಬ್ಬರನ್ನು ಸಮಾನವಾಗಿ ಕಾಣುವಂತಹ ಮನೋಭಾವ ಶಿವಶರಣರ ವಚನಗಳಲ್ಲಿ, ಅನೇಕ ವಚನಗಳಲ್ಲಿ ನಾವು ನೋಡಬಹುದು. ನಡುವೆ ಸುಳಿವಾತ್ಮ, ಗಂಡು ಅಲ್ಲ ಹೆಣ್ಣು ಅಲ್ಲ, ಈ ತರದ ವ್ಯಾಖ್ಯಾನಗಳನ್ನ ಕೊಡ್ತಕ್ಕಂತಹದ್ದನ್ನ ನಾವು ನೋಡಬಹುದು. ಆದ್ರೆ ನೀಲಮ್ಮ ಈ ವಚನದ ಮೂಲಕ ಮತ್ತೊಂದು ಸ್ತರಕ್ಕೆ ಹೋಗಿ ಇಡೀ ಸಮಾಜದ ಸ್ತ್ರೀಯನ್ನ ಕುರಿತ, ಹೆಣ್ಣನ್ನ ಕುರಿತಾದಂತಹ ಮಾದರಿಗಳನ್ನ ಬಂಧಿಸ್ತಕ್ಕಂತಹ, ಅವುಗಳನ್ನ ಒಡೆದು ಹಾಕ್ತಕ್ಕಂತಹ ಮತ್ತು ತನ್ನತನವನ್ನ, ತನ್ನ ಅಸ್ಮಿತೆಯನ್ನ ನಿರ್ವಚಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದಾಳೆ. ಅದು ಬಹಳ ಗಮನಾರ್ಹವಾದದ್ದು ಅಂತ ಅನ್ಸುತ್ತೆ. ಈಗ ನಾವು 2ನೆಯ ವಚನಕ್ಕೆ ಹೋಗೋಣ. ಎರಡನೆಯ ವಚನ ಒಂದು ರೀತಿಯ ಐತಿಹಾಸಿಕ ಗಮನಾರ್ಹತೆಯನ್ನ ಪಡೆದುಕೊಳ್ಳುತ್ತೆ. 12ನೇ ಶತಮಾನದಲ್ಲಿ ನಡೆದಂತಹ ಕಲ್ಯಾಣದ ಕ್ರಾಂತಿಗೆ ಸಂಬಂಧಿಸಿದಂತಹ ಒಂದು ಘಟನೆಯನ್ನ ಸೂಚ್ಯವಾಗಿ ಇದು ಈ ವಚನ ತಿಳಿಸ್ಕೊಡುತ್ತೆ ಅಂತ ನನ್ನ ಭಾವನೆ. ಮೊದಲ ವಚನವನ್ನ ವಾಚನ ಮಾಡ್ತೀನಿ, ಅನಂತರ ಅದರ ಅರ್ಥ ವಿವರಣೆಯನ್ನ ಮಾಡ್ತೇನೆ. ನಾಡನಾಳಿ ಹೋದರೆ ಈ ನಾಡು ಆಳುವ ಒಡೆಯರಿಗೆ ನಾಡೇ ಹಗೆಯಾಯಿತು. ಹಗೆ ಇಳಿದು ನಿಸ್ಸಂಗವಾಯಿತು, ನಿಸ್ಸಂಗವೇತ್ಯವಾಗಿ ಸಂಗಯ್ಯನಲ್ಲಿ ಮುಕ್ತಳಾದೆನು ನಾನು ಅಂತ ನೀಲಮ್ಮ ಹೇಳ್ತಾಳೆ ಈ ವಚನದಲ್ಲಿ. ನೀಲಮ್ಮನ ಪರಿಚಯವನ್ನ ಮಾಡಿಕೊಡುವಂತಹ ಸಂದರ್ಭದಲ್ಲಿ ನೀಲಮ್ಮ ಬಸವಣ್ಣನ ಬಸವಣ್ಣನ 2ನೆಯ ಹೆಂಡತಿ ಮತ್ತು ಬಿಜ್ಜಳನ ತಂಗಿ ಮತ್ತು ಬಸವಣ್ಣನ ಸೋದರ ಮಾವ ಬಲದೇವ ಅರಸನ ಮಗಳು, ಈ ಎಲ್ಲ ಪರಿಚಯವನ್ನ ನಾನು ಕೊಟ್ಟಿದ್ದೆ. ಬಲದೇವ ಅರಸ ಅಂದ್ರೆ ನೀಲಮ್ಮನ ತಂದೆ, ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂಥವನು. ಹಾಗಾಗಿ ಅವಳಿಗೆ ರಾಜಕೀಯ ಸಂಬಂಧವನ್ನ ಹೊಂದಿದ್ಲು ನೀಲಮ್ಮ. ರಾಜನ ತಂಗಿಯಾಗಿ, ಬಸವಣ್ಣನು ಕೂಡ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದುದರಿಂದ ಅವಳಿಗೆ ಅರಮನೆಯ ಒಡನಾಟ ಬಹಳ ಆಪ್ತವಾಗಿತ್ತು. ಇಡೀ ಘಟನೆಗಳನ್ನ ಬಹಳ ಹತ್ತಿರದಿಂದ ನೋಡುವಂತಹ ಅವಕಾಶವೂ ಕೂಡ ಅವಳಿಗೆ ದೊರಕಿತ್ತು ಅನ್ನುವುದು ಈ ವಚನದ ಮೂಲಕ ನಮಗೆ ವೇದ್ಯವಾಗುತ್ತೆ.
ವಚನ ಪ್ರಾರಂಭ ಆಗುವಂತಹದ್ದು, ನಾಡ ನಾಳಿ ಹೋದರೆ ಈ ನಾಡು ಆಳುವ ಒಡೆಯರಿಗೆ ನಾಡೇ ಹಾಗೆಯಾಯಿತು ಅಂತ ಹೇಳ್ತಾಳೆ. ಅಂದ್ರೆ ತನ್ನ ಪತಿಯಾದಂತಹ ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಅವನ ಆಡಳಿತದಲ್ಲಿ ಸಹಾಯಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಬಸವಣ್ಣನ ಬಗ್ಗೆ ಹೇಳ್ತಿರುವಂತಹ ಮಾತು, ಬಸವಣ್ಣ ಹೀಗೆ ರಾಜ್ಯದ ಆಡಳಿತವನ್ನ ವಹಿಸಿಕೊಂಡು, ಮಂತ್ರಿಯಾಗಿ ರಾಜ್ಯದ ಆಡಳಿತವನ್ನ ವಹಿಸಿಕೊಂಡು ಅದನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅವನು ಕೇವಲ ಮಂತ್ರಿಯಾಗಿ ಮಾತ್ರ ಕಾರ್ಯವನ್ನ ನಿರ್ವಹಿಸದೆ, ಅಷ್ಟಕ್ಕೆ ಸೀಮಿತಗೊಳಿಸದೆ, ಆತ ಒಬ್ಬ ಮಹಾನ್ ಕ್ರಾಂತಿಕಾರಿಯಾಗಿ ವೈಚಾರಿಕ ಪ್ರಜ್ಞೆಯುಳ್ಳವನಾದಂತಹ ಬಸವಣ್ಣ ಸಮಾನತೆಯ ಸಮಾಜದ ಆಶಯವನ್ನ, ಆ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಬಸವಣ್ಣ ಎಲ್ಲ ಜಾತಿ ಮತ ಲಿಂಗ ಭೇದಗಳನ್ನ ನಾಶಗೊಳಿಸಿ ಒಂದು ಸಮಾನತೆಯ ಸಮಾಜವನ್ನ ಸ್ಥಾಪಿಸಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡುವ ನಿಟ್ಟಿನಲ್ಲಿ ಅಂತರ್ಜಾತೀಯ ವಿವಾಹವನ್ನ ಮಾಡಲಿಕ್ಕೆ ಮುಂದಾಗ್ತಾನೆ. ಅಂದ್ರೆ ಬ್ರಾಹ್ಮಣರ ಮಧುವರಸನ ಮಗಳು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಹರಳಯ್ಯನ ಮಗನಿಗೂ ಮದುವೆಯನ್ನ ಮಾಡುವ ಮೂಲಕ ಅಂತರ್ಜಾತೀಯ ವರ್ಣಸಂಕರ ಅಂತ ಹೇಳಿ ಕರಿತೀವಿ. ಈ ವರ್ಣಸಂಕರದ ವಿವಾಹದ ಮೂಲಕ ಇಡೀ ಸಮಾಜದಲ್ಲಿ ಸಮಾನತೆಯ ಬೀಜವನ್ನ ಬಿತ್ತುವಂತಹ ಪ್ರಯತ್ನವನ್ನ ಬಸವಣ್ಣ ಮಾಡ್ತಾನೆ. ಆ ಬಸವಣ್ಣನ ಪ್ರಯತ್ನವನ್ನ ತಿಳಿದಂತಹ ಕಳಚೂರಿಯ ರಾಜ, ಕಲ್ಯಾಣದ ರಾಜ ಬಿಜ್ಜಳ ಕಿಡಿಕಿಡಿ ಆಗ್ತಾನೆ, ಕೋಪೋದ್ರಿಕ್ತನಾಗ್ತಾನೆ ಮತ್ತು ಚಾಡಿಕೋರರ ಮಾತುಗಳಿಗೆ ಬಲಿಯಾಗಿ, ಅಂದ್ರೆ ಮತಾಂಧ ಶಕ್ತಿಗಳು, ಈ ಜಾತಿವಾದಿಗಳು ಬಸವಣ್ಣನವರ ವಿರುದ್ಧ ತಿರುಗಿ ಬಿದ್ದು ರಾಜನ ಕಿವಿಯನ್ನ ಊದಲಿಕ್ಕೆ ಪ್ರಾರಂಭಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಮತಾಂಧ ಶಕ್ತಿಗಳ ಕೈ ಸೆರೆಯಾಗಿ ಅಡಿಯಾಳಾಗಿ ಬಸವಣ್ಣನವರನ್ನ ಗಡೀಪಾರು ಶಿಕ್ಷೆಯನ್ನ ವಿಧಿಸ್ತಾನೆ. ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆಯನ್ನ ವಿಧಿಸ್ತಾನೆ. ಈಗಾಗಲೇ ಬಸವಣ್ಣ ಇಡೀ ರಾಜಧಾನಿಯಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು. ನಾಡಿನ ಜನ ಅವರನ್ನ ಆರಾಧಿಸಲಿಕ್ಕೆ ಪ್ರಾರಂಭಿಸಿದ್ರು. ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಬಸವಣ್ಣನವರನ್ನ ಗಡೀಪಾರು ಮಾಡಿದಾಗ ಇಡೀ ರಾಜಧಾನಿಯೇ ಕುದಿಯುವಂತಹ ಕ್ಷೋಭೆಗೆ ಒಳಗಾಗುತ್ತೆ. ನಾಡಿನ ಜನ ರಾಜನನ್ನ ವಿರೋಧಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಒಂದು ಹಂತವನ್ನ ನೀಲಮ್ಮ 2ನೆಯ ಸಾಲಿನಲ್ಲಿ ಹೇಳ್ತಾಳೆ. ಈ ನಾಡು ಆಳುವ ಒಡೆಯರಿಗೆ ನಾಡೇ ಹಾಗೆಯಾಯಿತು ಅಂತ. ಆ ಜನನ್ನೇ ಬಿಜ್ಜಳ ರಾಜನ ವಿರುದ್ಧ ತಿರುಗಿ ನಿಂತದ್ದನ್ನ ಈ ಒಂದು ಸಾಲಿನಲ್ಲಿ ಸೂಚಿಸ್ತಾಳೆ. ಕೊನೆಗೆ ಕಲ್ಯಾಣ ಕ್ರಾಂತಿ ಆಗತ್ತೆ. ಬಹಳಷ್ಟು ಜನ ಕೊಲ್ಲಲ್ಪಡ್ತಾರೆ, ರಕ್ತಪಾತವ ಸಂಭವಿಸುತ್ತೆ. ಈ ವರ್ಣಸಂಕರಕ್ಕೆ ಕಾರಣರಾದ ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆಯನ್ನ, ಮಧುವರಸ ಮತ್ತು ಹರಳಯ್ಯ ಮತ್ತು ಅವರ ಮಕ್ಕಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇದರಿಂದ ಕೆರಳಿದಂತಹ ಶಿವಶರಣರು ಮತ್ತು ಜನ ಮತ್ತು ರಾಜನ ಕಡೆಯ ಆಡಳಿತ ವರ್ಗ ಇವರ ನಡುವೆ ನಡೆದಂತಹ ಸಂಘರ್ಷದಿಂದ ರಕ್ತಪಾತ ಉಂಟಾಗುತ್ತೆ. ಈ ಎಲ್ಲ ಒಂದು ವಿಷಯವನ್ನ, ಈ ಒಂದು ಸಂಕ್ಷೋಭೆಯಿಂದ ಮನಸ್ಸನ್ನ, ಚಿತ್ತವನ್ನ ಕೆಡಿಸಿಕೊಂಡಂತಹ ಬಸವಣ್ಣನವರು ಅಲ್ಲಿಂದ ಕೂಡಲ ಸಂಗಮಕ್ಕೆ ಹೊರಡ್ತಾರೆ. ಆ ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾರೆ ಅಂತ ಹೇಳಲಾಗಿದೆ. ಹೀಗೆ ಬಸವಣ್ಣ ಇದೆಲ್ಲದರಿಂದ ಶಾಶ್ವತವಾಗಿ ಬಿಡುಗಡೆಯನ್ನ ಪಡೆದು ಬಿಡುತ್ತಾರೆ. ಈ ಒಂದು ಲೌಕಿಕ ವ್ಯವಹಾರದಿಂದ ಕೂಡಲ ಸಂಗಮದಲ್ಲಿ ಐಕ್ಯವಾಗುವ ಮೂಲಕ ಈ ಎಲ್ಲ ಘಟನೆಗಳಿಂದ ಶಾಶ್ವತವಾದಂತಹ ಬಿಡುಗಡೆಯನ್ನ ಪಡೀತಾರೆ. ಅದನ್ನ ಸೂಚಿಸತಕ್ಕಂತಹ ಮಾತು, ಹಾಗೆ ಇಳಿದು ನಿಸ್ಸಂಗವಾಯಿತು. ಮತ್ತೆ ಕಲ್ಯಾಣದಲ್ಲಿ ಶಾಂತಿ ಮೂಡುತ್ತೆ. ಕ್ರಾಂತಿ ಎಲ್ಲವೂ ಅಡಗಿ ಶಾಂತಿ ನೆಲೆಸುವಂತಹ ಸಂದರ್ಭ ಬಂದಾಗ ಅಲ್ಲಿ ಬಸವಣ್ಣನವರೇ ಇರೋದಿಲ್ಲ. ಬಸವಣ್ಣ ಕೂಡಲ ಸಂಗಮದಲ್ಲಿ ಐಕ್ಯರಾಗಿರ್ತಾರೆ. ಆ ಐಕ್ಯರಾಗಿರುವುದನ್ನೇ ಅಲ್ಲಿ ನೀಲಮ್ಮ ಹೇಳ್ತಾಳೆ, ನಿಸ್ಸಂಗವಾಯಿತು. ಬಸವಣ್ಣ ಆ ಒಂದು ಶಾಂತಿ ನೆಲೆಸಿದಾಗ ಬಸವಣ್ಣನವರೇ ಅಲ್ಲಿ ಇರೋದಿಲ್ಲ, ನಿಸ್ಸಂಗವಾಯಿತು. ಬಸವಣ್ಣನವರು
ಕೂಡಲ ಸಂಗಮದಲ್ಲಿ ಐಕ್ಯರಾಗಿ ಹೋದರು. ಅದನ್ನ ಅವಳು ಹೇಳ್ತಕ್ಕಂತಹ ಮಾತು ನಿಸ್ಸಂಗವಾಯಿತು ಅಂತ ಹೇಳ್ತಾಳೆ. ನಿಸ್ಸಂಗ ವೇದ್ಯವಾಗಿ ಹೀಗೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದಂತಹ ವಿಷಯವನ್ನ ತಿಳಿದಂತಹ ತಾನು ಕೂಡ ಅವರನ್ನೇ ಅನುಸರಿಸ್ತಕ್ಕಂತಹ, ಯಾಕಂದ್ರೆ ಅವಳು ಬಸವಣ್ಣನವರ ಹೆಂಡತಿ ಅಷ್ಟೇ ಅಲ್ಲದೆ ಅವರ ಅನುಯಾಯಿಯೂ ಕೂಡ ಆಗಿದ್ದಂತಹವಳು. ಬಸವಣ್ಣನ ಎಲ್ಲ ವಿಚಾರಗಳ ಅನುಯಾಯಿ ಆಗಿದ್ದಂತಹವಳು. ಹಾಗಾಗಿ ಈ ವಿಷಯದಲ್ಲಿಯೂ ಸಹ ಬಸವಣ್ಣನನ್ನೇ ಅನುಸರಿಸ್ತಾಳೆ ನೀಲಮ್ಮ. ಹೀಗೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯವಾದಂತಹ ಸುದ್ದಿಯನ್ನ ತಿಳಿದಂತಹ ನೀಲಮ್ಮ ತಾನೂ ಸಹ ಐಕ್ಯಳಾಗಬೇಕು, ಈ ಲೌಕಿಕ ಬದುಕಿನಿಂದ ಮುಕ್ತಳಾಗಬೇಕು ಅನ್ನುವಂತಹ ಆಶಯವನ್ನ ಈ ವಚನದಲ್ಲಿ ವ್ಯಕ್ತಪಡಿಸ್ತಾಳೆ. ಕೊನೆಗೆ ಆಕೆಯೂ ಕೂಡ ಆ ಸುದ್ದಿಯನ್ನ ತಿಳಿದು, ಬಸವಣ್ಣನವರ ಐಕ್ಯವಾದಂತಹ ಸುದ್ದಿಯನ್ನ ತಿಳಿದು ತಾನೂ ಕೂಡ ತಂಗಡಗಿ ಅಂತಕ್ಕಂತಹ ಗ್ರಾಮದಲ್ಲಿ ಅವಳು ಕೂಡ ಐಕ್ಯಳಾಗ್ತಾಳೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದೊಂದು ಐತಿಹಾಸಿಕವಾದ ಘಟನೆಗಳಿಗೆ ಸಾಕ್ಷಿಯಾಗಿ ಇರ್ತಕ್ಕಂತಹ ವಚನ ಅಂತ ನನಗೆ ಅನ್ಸುತ್ತೆ. ಇಷ್ಟು ವಚನಗಳ ಅರ್ಥ, ವ್ಯಾಖ್ಯಾನ. ಈಗ ಪ್ರಶ್ನೆಯ ಸಮಯ. ಮೊದಲನೆಯ ಪ್ರಶ್ನೆ, ಬಸವಣ್ಣನವರ ಎರಡನೆಯ ಹೆಂಡತಿ ಯಾರು? ಉತ್ತರ ನೀಲಾಂಬಿಕೆ. ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಎಲ್ಲವೂ ಅವಳ ಹೆಸರುಗಳೇ. ನೀಲಮ್ಮನ ಅಂಕಿತ ನಾಮ ಯಾವುದು? ಉತ್ತರ ಸಂಗಯ್ಯ. ಈಗ ಕೊನೆಯ ಪ್ರಶ್ನೆ, ನೀಲಮ್ಮ ಐಕ್ಯಳಾದಂತಹ ಸ್ಥಳ ಯಾವುದು? ಉತ್ತರ ತಂಗಡಿ. ಧನ್ಯವಾದಗಳು. ಇಲ್ಲಿಗೆ ನಾನು ಈ ಭಾಗವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ.